ಏ ಅರ್ಪಿತಾ ಏನಾದರೂ ವಿಶೇಷವಾದಂಥ ಅಡುಗೆ ಮಾಡ್ತಿದ್ದೆ ಇವತ್ತು ಹೇಗೆ? ಇವತ್ತು ಮಲ್ನಾಡು ಶೈಲಿಯಲ್ಲಿ ಅಕ್ಕಿ ಕಡುಬು ಮಾಡೋಣ. ಅಕ್ಕಿ ಗಡಬ. ಅಕ್ಕಿ ಗಡಬ ಅಂದ್ರೆ ಏನು ಕರಿಯೋದು ಅಥವಾ ಬೇಯಿಸೋದು ಅದು? ಬೇಯಿಸೋದು. ಬೇಯಿಸಿದ ರೀತಿ ಅಕ್ಕಿ ಗಡಬು ಮಾಡ್ತೀಯಾ? ಅದಕ್ಕೆ ಕಾಂಬಿನೇಷನ್ ಕೆಂಪು ಚಟ್ನಿ. ಕೆಂಪು ಚಟ್ನಿ, ಉದ್ದು ಬ್ಯಾಡಗಿ ಮೆಣಸಿನ ಕೆಂಪು ಚಟ್ನಿನಾ? ಒಣ ಮೆಣಸಿನ್ಕಾಯಿ ಕೆಂಪು ಚಟ್ನಿ. ಓಕೆ, ಈಗ ಸ್ಟಾರ್ಟ್ ಮಾಡ್ತೀಯಾ? ಹಾಂ, ಏನೋ ಇಟ್ಟಿಲ್ಲ ಒಲೆ ಮೇಲೆ. ಇವಾಗ ನೀರು ಕುದಿಯಕ್ಕೆ ಇಡಬೇಕಾದ ಅಕ್ಕಿ ಮುದ್ದಿಗೆ. ಓಕೆ, ಆಯಿತು. ಮುಂದೆ ಏನು ಮಾಡ್ತೀಯ ತೋರ್ಸು ಹಾಗೆ. ಓಕೆ, ನೀರು ಕುದಿಯಕ್ಕೆ ಇಟ್ಟವಲ್ಲ, ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ಓಕೆ, ಉಪ್ಪು ಹಾಕಂಡು ಮತ್ತೆ ಸ್ವಲ್ಪ ತುಪ್ಪ ಹಾಕೋಬೇಕು. ಓಕೆ, ಉಪ್ಪು ತುಪ್ಪ ಸೇರಿಸಿದ್ರೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತೇನಿಲ್ಲ, ಇಷ್ಟ. ಇದು ಕುದಿ ಬರ್ಬೇಕು. ಇವಾಗ ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಬೇಕು. ಫುಲ್ ವಾಟರ್ ಬಾಯ್ಲ್ ಆಗಕತ್ತ ಮೇಲೆ ಅಕ್ಕಿ ಹಿಟ್ಟು ಸೇರಿಸ್ತೀರಾ? ಹಾಂ, ಆಯ್ತು. ನೋಡಿ ಈಗ ಹಂಗೆ ನಿಧಾನಕ್ಕೆ ವಾಟರ್ ಬಾಯ್ಲ್ ಆಗ್ತಿದೆ. ಬಾಯ್ಲ್ ಆಗ್ಬೇಕಂತ ಈ ಥರ ಬಾಯ್ಲ್ ಆಗ್ಬೇಕಿದೆ ನೀರು. ಓಕೆ, ಇವಾಗ ಇದಕ್ಕೆ ಬಾಯ್ಲ್ ಆಗಿದ್ದಕ್ಕೆ ಇದಕ್ಕೆ ಏನು ಅಕ್ಕಿ ಮಾಡ್ತೀವಿ? ಹಿಟ್ಟು ಸೇರಿಸ್ಕೋಬೇಕು. ಓಕೆ, ಅಂದರೆ ಎಷ್ಟು ಪ್ರಮಾಣದ ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊತಾರಲ್ವಾ? ಹಾಂ, ಭಾಳ ಗಟ್ಟಿ ಮಾಡ್ಕೋಬಾರ್ದು. ಇದನ್ನ ಹಾಂ, ಸ್ವಲ್ಪ ಮೆತ್ತಗೆ ಇರಬೇಕು. ಅಂದರೆ ಈಗ ಮುದ್ದೆ ಥರ ಬರಬೇಕಾ? ಹಾಂ, ಮುದ್ದೆ ಥರನೇ ಬರ್ಬೇಕು. ಆದ್ರೆ ಮುದ್ದೆ ಅಷ್ಟು ಗಟ್ಟಿ ಆಗಬಾರ್ದು ಅದು. ಸ್ವಲ್ಪ ಮೆತ್ತ ಬರಬೇಕಾ? ಹ್ಞೂ, ಓಕೆ, ಈಗ ಮುದ್ದೆ ಥರ ಕ್ಲೀನಾಗಿ ಕಲಿಸ್ತಾ ಇದ್ದಾರೆ ನೋಡಿ. ಇದರಲ್ಲಿ ಹಾಕಿ ಇದು ಜೀರಿಗೆ ಫ್ಲೇವರ್ ಚೆನ್ನಾಗಿ ಬರುತ್ತಲ್ಲ ಇದ್ರಲ್ಲಿ ಜೀರಿಗೆ ಹಾಕಿದ್ರಿಂದ. ಮತ್ತು ಇದಕ್ಕೆ ಇದು ಹಸಿಮೆಣ್ಸಿಕಾಯಿ ಆ ಥರ ಏನು ಹಾಕಲ್ವಾ? ಅದೆಲ್ಲ ಬೇರೆ ಇದೆ, ಅದನ್ನ ಮಾಡಬೇಕು. ಓ, ಅದು ನೆಕ್ಸ್ಟ್ ತೋರಿಸ್ತೇವೆ ಮುಂದೆ. ಗಂಟು ಇರದಂತೆ ಕಲಿಸ್ಕೋಬೇಕು ಇದನ್ನ. ಓಕೆ, ಇಲ್ಲಾಂದ್ರೆ ಕ್ಲೀನಾಗಿ ಕಲಿಸ್ಲಿಲ್ಲ ಗಂಟು ಆಗತ್ತದು. ಚೆನ್ನಾಗಿ ತಿರುಗಿಸ್ಬೇಕು ಒಟ್ಟಿನಲ್ಲಿ. ಈಗ ಹೆಂಗೆ ಜೋಳದ ಮುದ್ದೆ ರಾಗಿ ಮುದ್ದೆ ಮಾಡ್ತೀವಿ ಆ ಥರ ಕ್ಲೀನಾಗಿ ತಿರುಗಿಸ್ಕೋಬೇಕು. ಗಂಟು ಆಗ್ಲಾಗದಂಗೆ ಕ್ಲೀನಾಗಿ ತಿರುಗಿಸ್ಕೊಂಡ್ರೆ ಅಂದರೆ ಕಡುಬು ಚೆನ್ನಾಗಿ ಬರ್ತಾವ. ಹಾಂ, ಕಡುಬು ಅಂದರೆ ಹೆಂಗೆ ಇದು ನಾವು ನಾರ್ಮಲ್ ಕಡುಬು ಮಾಡ್ತೀವಿ ಆ ಥರ ಮಾಡ್ತೀರಾ ಅಥವಾ ಯಾವ ಥರ ಇದು? ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಅದನ್ನ. ಹಾಂ, ಸ್ಟೀಮರಲ್ಲಿ ಬೇಯಿಸೋದಲ್ವ ಅದು? ಓಕೆ, ಇಡ್ಲಿ ಥರ ಬೇಯಿಸ್ಕೊಂಬಿಡೋದು ಆಮೇಲೆ. ಹಾಂ, ಈ ಥರ ಕಲಸಿದಾದ್ಮೇಲೆ ಇದನ್ನ ಒಂದು 3 to 5 minutes ಬೇಯಕ್ಕೆ ಇಡ್ಬೇಕು. ಇದನ್ನ ಉಗಿಗೆ ಸ್ಲೋ ಇಟ್ಟು ಫುಲ್ ಮೀಡಿಯಮ್ಗಿಂತ ಕಡಿಮೆ ಫ್ಲೇವರ್ಲಿ ಇಡ್ಬೇಕಾ ಒಲೆನ? ಸ್ಟವ್ ಕಡಿಮೆ ಇಟ್ಟು ಒಟ್ಟು ಹಬೆ ಇದ್ರೆ ಬೇಯಬೇಕು. ಅಂದರೆ ಚೆನ್ನಾಗಿ ಅಳ್ಕೊಂಡುತ್ತೆ ಅನ್ನೋದು. ಇವಾಗ ಇದಕ್ಕೆ ಹಸೆಕಾಯಿ, ಶುಂಠಿ ಮತ್ತು ನೆನೆಸಿದ ಕಡಲೆಬೇಳೆನ ರುಬ್ಬಿ ಹಾಕಬೇಕು. ಈ ಬೇಯಿಸಿದ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೋಬೇಕು ಅದನ್ನು. ಆ ಬೇಳೆನ ಪೂರ್ತಿ ಸಣ್ಣಗೆ ರುಬ್ಬಂಗಲ್ಲ, ಸ್ವಲ್ಪ ಕ್ರಷ್ ಮಾಡ್ಕೋಬೇಕಷ್ಟೆ. ಓಕೆ, ಹಂಗೆ ಒನ್ ಅಥವಾ 2 times ಅಷ್ಟು ತಿರುಗಿಸ್ಕೊಳ್ತೀವಿ ಮಿಕ್ಸಿಲಿ. ಈಗ ಗೊತ್ತಾಯಿತು. ಅರ್ಧಂಬರ್ಧ ಇದಾಗಿರ್ಬೇಕು, ರುಬ್ಬಿರ್ಬೇಕು ಅದು. ಮತ್ತು ಮೆಣಸಿನಕಾಯಿ ಕ್ಲೀನ್ ಇದು ಮಾಡ್ಕೊಂತ ರುಬ್ಕೊಂತೀವಿ ಇದನ್ನು ಫಸ್ಟು. ಆನಂತರ ಕಡಲೆಬೇಳೆ ಸೇರಿಸಿ ಜಸ್ಟ್ ರುಬ್ಬಿಡ್ತೀಯ? ಹೌದು. ಆಯಿತು, ಈಗ ರುಬ್ತಿ ಅಲ್ವಾ? ನಾನು ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡ್ತಿಲ್ಲ, ಅದು ಟೇಸ್ಟ್ ಆಗುತ್ತಲ್ಲ ಅಂದ್ಕೊಂಡಿದ್ದೆ. ಈಗ ನೋಡೋದಕ್ಕೆ ಕರೆಕ್ಟಾಗಿ ಖಾರ ಇದೆಲ್ಲ ಹಾಕ್ತಿದ್ದೆಲ್ಲ, ಐ ಥಿಂಕ್ ಟೇಸ್ಟ್ ಬರ್ಬೋದು. ಮತ್ತು ಕಡಲೆಬೇಳೆನ ಹಾಕ್ತಿಂತೀಯಲ್ಲ, ಏನೋ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಸ್ವಲ್ಪ ಜೀರಿಗೆ ಹಾಕೊಂಡಿದ್ದಕ್ಕೆ ರುಚಿಗೆ. ಓಕೆ, ಜೀರಿಗೆ ಮತ್ತು ಕಂಪ್ಲೀಟಾಗಿ ಇದು ಹಸಿಮೆಣಸಿಗೆ ಚಟ್ನಿ ಮಾಡ್ದಂಗೆ ಆತಲ್ಲ. ಸ್ವಲ್ಪ ಅಜ್ವಾನ ಹಾಕೊಂಡು ಅಜ್ವಾನ ಹಾಕ್ತಿರೋದಕ್ಕ? ಮತ್ತೆ ಆಯ್ತು. ಸ್ವಲ್ಪ ಕರಿಬೇವು ಹಾಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಬನಿದ್ನ. ಇದು ಇವಾಗ ಖಾರ ರೆಡಿ ಆಯ್ತಿದ್ದಕ್ಕೆ ಇದನ್ನ ಸ್ವಲ್ಪ ತೆಗೆದು ಸ್ವಲ್ಪ ಸಪ್ರೇಟ್ ತಗೊಂತೆ ಇದನ್ನು. ಮತ್ತೆ ಇಲ್ಲ, ಅದು ಬೇಳೆ ಹಾಕ್ಬೇಕಲ್ವಾ, ಮತ್ತೆ ಭಾಳ ಇದಾಗುತ್ತೆ. ಇದು ಒಂದು 2 to 3 hours ನೆನೆಸಿದ್ದು ಕಡಲೆಬೇಳೆನ ರುಬ್ಬೇಕು ಇವಾಗ. ಕಡಲೆಬೇಳೆ ಅಂದ್ರೆ ಫುಲ್ ಸಣ್ಣಗೆ ರುಬ್ತೀಯ ಅಥವಾ ಹಂಗೆ ತರಿಯಾಗಿ ರುಬ್ತೀಯ? ತರಿಯಾಗಿ. ಈ ಥರ ಇದನ್ನ ರುಬ್ಕೋಬೇಕು. ಇದು ಕಡಲೆಬೇಳೆ ಹಾಕಿದ್ದು ತರಿಯಾಗಿ ರುಬ್ಬಿದ್ದೀನಿ ಅಂದ್ರೆ ಸ್ವಲ್ಪ ಕಡುಬಲ್ಲಿ ಅಲ್ಲಲ್ಲಿ ಕಡಲೆಬೇಳೆ ಸಿಗ್ತವೆ ಬಾಯಲ್ಲಿ. ಸಿಗ್ತೈತಿ, ಚೆನ್ನಾಗಿ ಅನಿಸ್ತದೆ ತಿನ್ನೋಕ್ಕೆ.
ಇದು ಇನ್ನೊಂದು ಸ್ವಲ್ಪ ಉಳಿದಿದೆ ಅಲ್ವಾ ಇವಾಗ ರುಬ್ಬೋದು, ಹ್ಞೂ ಅದಿಷ್ಟು ಹಾಕಿ ಇನ್ನೊಂದು ಸಲ ರುಬ್ಬಿಬಿಡೋಣ. ಆಯ್ತು, ರುಬ್ಕೋ, ಅದು ಸ್ವಲ್ಪ ರುಬ್ಕೋ. ಇದು ಕಡುಬು ಬೇಯಿಸೋಕೆ ಇವಾಗ ಸ್ಟೀಮರ್ಗೆ ನೀರು ಹಾಕೊಂಡು ಇಡ್ಬೇಕು. ಈಗ ಓಕೆ, ಇದು ನೀರು ಬೇಯಬೇಕಲ್ಲ, ವಾಟರ್ ಬೇಯಬೇಕು ಸ್ವಲ್ಪ. ನೀರು ಕುದಿ ಹತ್ಬೇಕು ಇವಾಗ. ಹಾಂ ಸರಿ ಆಯಿತು. ಈ ಪಾತ್ರೆಗೆ ಕಡುಬು ಅಂಟ್ಕೋಬಾರ್ದು ಅಂದ್ರೆ ಸ್ವಲ್ಪ ಆಯಿಲ್ ಹಾಕ್ಬೇಕು ಇದಕ್ಕೆ. ಅಕ್ಕಿ ಮುದ್ದೆ ರೆಡಿಯಾಗಿದೆ. ಈ ಥರ ಸಾಫ್ಟ್ ಇದ್ರೆ ಚೆನ್ನಾಗಿ ಬರುತ್ತೆ. ಇದು ಅಕ್ಕಿ ಹಿಟ್ಟನ್ನ ಈ ಥರ ಬುಟ್ಟಿಗೆ ಹಾಕ್ಕೊಂಡು ನಾದ್ಕೋಬೇಕು. ಓಕೆ, ಬೇಯಿಸಿದ್ದನ್ನ ಈಗ ಕ್ಲೀನಾಗಿ ಇನ್ನೊಂದು ಪಾತ್ರೆ ಹಾಕೊಳ್ತಿದೆಯಲ್ಲ, ಈ ಇನ್ನೊಂದು ಪಾತ್ರೆ ಹಾಕೊಂಡು ಆಮೇಲೆ ಅದು ಇನ್ನೇನು ಈಗ ಆಗಲ್ಲ ಮೆಣಸಿನಕಾಯಿ, ಈ ಕಡಲೆಬೇಳೆ ನೆನೆಸಿದ್ದೆಲ್ಲ ರುಬ್ಬಿದ್ದು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕಲ್ವಾ ಕಂಪ್ಲೀಟಾಗಿ ಕಲಿಸಿ ಆಮೇಲೆ ಕಡುಬು ರೆಡಿ ಮಾಡ್ತೀವಿ. ಹೌದು. ಹಾಂ, ಕಡುಬು ಮಾಡಿ ಆಮೇಲೆ ಸ್ಟೀಮರ್ ಇಡ್ತೀರಾ? ಮತ್ತೆ ಏನಾದರೂ ಆ್ಯಡ್ ಮಾಡ್ಬೇಕು ಇದಕ್ಕೆ? ಇದಕ್ಕೆ ಏನು ಆ್ಯಡ್ ಮಾಡೋದಿಲ್ಲ ಇವಾಗ. ಓನ್ಲಿ ಉಪ್ಪು ರುಚಿ ನೋಡ್ಬೇಕನ್ನ, ನೋಡಿದರೆ ಉಪ್ಪು ಕರೆಕ್ಟ್ ಆಗಿಲ್ಲ ಅಂದರೆ ಉಪ್ಪು ಹಾಕ್ಬೇಕನ್ನ ಅಲ್ವಾ? ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಬಿಸಿ ಇರುತ್ತಲ್ವ ನಾದ್ಕೋಬೇಕಿಂತ. ಓಕೆ, ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದ್ಕೋಬೇಕು. ಓಕೆ, ನೋಡಿ ಈಗ ವೀಕ್ಷಕರಿಗೆ ಈ ರೀತಿ ಅದನ್ನು ಚೆನ್ನಾಗಿ ಮುದ್ದೆ ಮಾಡ್ಕೊಂಡ ನಂತರ ಅಕ್ಕಿಯನ್ನು ಈ ರೀತಿ ಚೆನ್ನಾಗಿ ನೋಡಿ ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಬಿಸಿ ಬಿಸಿ ಇರುತ್ತೆ, ನೀಟಾಗಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡು ಅದಕ್ಕೆ ಏನು ರುಬ್ಬಿದ ಮಿಶ್ರಣ ಎಲ್ಲ ಸೇರಿಸ್ಬೇಕು. ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಏನಾರು ಕಡಿಮೆ ಇದ್ದರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇದಾದ ನಂತರ ಅದನ್ನು ಕಡುಬು ರೀತಿ ಯಾವ ರೀತಿ ಮಾಡಿ ಸ್ಟೀಮರ್ ಯಾವ ರೀತಿ ಹಾಕಬೇಕು ಅನ್ನೋದು ಈಗ ಅರ್ಪಿತ ಮುಂದೆ ತೋರಿಸ್ಕೊಡ್ತಾಳೆ ನಿಮಗೆ. ಆದರೆ ಈ ಅಕ್ಕಿ ಹಿಟ್ಟಿಗೆ ಇದು ರುಬ್ಬಿದ ಮಿಶ್ರಣ ಹಾಕಿ ಎರಡು ಕೂಡಿಸ್ಕೋಬೇಕು ಇವಾಗ. ಇವಾಗ ನಿಮ್ಗೆ ಈ ಥರ ಉಂಡೆ ಶೇಪಲ್ಲಿ ಬೇಕಂದರೆ ಈ ಥರ ಮಾಡ್ಕೋಬೋದು. ಇದನ್ನ ಈ ಥರ ಮಾಡಿ ಆದರೂ ಇದನ್ನು ಬೇಯಕ್ಕೆ ಇಡ್ಬೋದು. ನೆಕ್ಸ್ಟ್ ಇದನ್ನ ಈ ಥರ ಕಡುಬು ಶೇಪಲ್ಲಾದರೂ ಕೊಡ್ಬೋದು, ತಟ್ಟೆ ಶೇಪಲ್ಲಿ ಈ ಥರ ಆದರೂ ಮಾಡಿಡ್ಬೋದು ಇದನ್ನ ಬೇಯೋಕ್ಕೆ. ಒಟ್ಟಿನಲ್ಲಿ ಇದೇ ಥರ ಸೇಫ್ ಅಂತಲ್ಲ, ಯಾವ ಥರ ಆದರೂ ಒಟ್ಟು ಮಾಡಿ ಕ್ಲೀನಾಗಿ ಬೇಯಿಸಿದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ. ಅದನ್ನು ಕಡುಬು ಥರ ಆದರೂ ಮಾಡ್ಬೋದು, ವಡಿ ಥರ ಆದರೂ ಮಾಡ್ಬೋದು, ಉದ್ದಿನ ವಡೆ ಥರ ರೌಂಡ್ ಮಾಡಿ ನಡು ಹೋಲ್ ಮಾಡಿ ಆದರೂ ಇಡ್ಬೋದಲ್ವಾ? ಇಡ್ಬೋದು, ಈ ಥರ ಮುಟ್ಗಿ ಮಾಡಿ ಆದರೂ ಇಡ್ಬೋದು. ಒಟ್ಟಿನಲ್ಲಿ ಅದು ಚೆನ್ನಾಗಿ ಆಡಿ ಬೆಂದಿದ್ರೆ ಇದೇ ಹಾಕಿ ಈಗ ಮತ್ತೆ ಸ್ಟೀಮ್ ಮಾಡಿದಾಗ ಟೇಸ್ಟ್ ಬರುತ್ತಲ್ಲ ಚೆನ್ನಾಗಿ. ಹಾಂ, ರೆಡಿ ಮಾಡಿ ಬೇರೆ ಬೇರೆ ಸೇಪಲ್ಲೇ ಮಾಡಿ ನೋಡೋಣ ಯಾವ್ಯಾವ ಥರ ಬರುತ್ತೆ ಟೇಸ್ಟ್ ನೋಡೋಣ. ಅದಲ್ಲ ಒಂದೇ ಇರುತ್ತೆ, ಶೇಪ್ ಅಷ್ಟೇ ಚೇಂಜ್ ಇರುತ್ತೆ. ಅದೇ ಒಂದು 3-4 ಥರ ಶೇಪ್ ಮಾಡಿ ನೋಡೋಣ, ಚೆನ್ನಾಗಿ ಅನ್ಸುತ್ತೆ ನೋಡೋಕ್ಕೆ ಅಲ್ವಾ? ಈ ಥರ ಇದನ್ನ ವಡೆ ಶೇಪಲ್ಲಿ ಮಾಡ್ಬೋದು. ನೋಡೋಕೆ ಚೆನ್ನಾಗಿದೆ ನೋಡೋದು. ಈ ಥರ ಇದನ್ನ ಬೇಯಕ್ಕಿಟ್ಟು ಒಂದು 15 ನಿಮಿಷ ಬೇಯಿಸ್ಬೇಕು ಉಗಿಯಲ್ಲೇ. ಒಂದು ಸುಮಾರು 10 ನಿಮಿಷ ಬೇಯಬೇಕಾಗತ್ತಾ? ಸ್ಟೀಮಲ್ಲಿ ಬೇಯಿಸ್ಬೇಕು ಕ್ಲೀನಾಗಿ. ಓಕೆ, ನೋಡಿರಿ ಈಗ ಈ ಥರ ಚೆನ್ನಾಗಿ ಬೆಂದಿದ್ದವು. ಈಗ ಅದನ್ನು ತಟ್ಟೆಲಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ. ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಅಕ್ಕಿ ಕಡುಬು ರೆಡಿ ಆಗಿದ್ದವು. ಅದಕ್ಕೆ ಕೆಂಪು ಚಟ್ನಿ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆ ಕೆಂಪು ಚಟ್ನಿ ಸ್ವಲ್ಪ ತುಪ್ಪ ಹಾಕೊಂಡು ಸವಿರಿ, ಚೆನ್ನಾಗಿರುತ್ತೆ ಗೆಳೆಯರೇ. ಧನ್ಯವಾದಗಳು ಎಲ್ಲರಿಗೂ.